ಹಾಯ್ ಹೆಲೋ ನಮಸ್ತೆ. ಇವತ್ತೊಂದು ರೆಸಿಪಿ ಜೊತೆ ಬಂದಿದ್ದೇನೆ ನಾನು. ಸೊ ದಿನ ಚಪಾತಿ ತಿಂದು ಬೋರ್ ಆಗಿದ್ದರೆ ಈ ಥರ ಮಾಡ್ಕೊಳ್ಳೋಣ ಅಂಥೇಳಿ ಹೊರಟಿದ್ದೆ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು 2 ಕಪ್ಪು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. 1 ಕಪ್ ಶುಗರ್, ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಶುಗರು ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಲೈಟಾಗಿ ವಾರ್ಮ್ ಇರುವಂತಹ ವಾಟ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ನಾನಿಲ್ಲಿ ಕಲಸ್ಕೊಂಡು ಇಟ್ಕೊಂಡಿದ್ದೇನೆ. ಸೊ ಹಾಗೆಯೇ ಒಂದು 10 ನಿಮಿಷ ಹಾಗೆ ಇಟ್ಟಿದ್ದೇನೆ, ಸ್ವಲ್ಪ ನೀಟಾಗಿ ನೆನೀಲಿ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ನೀವು, ನೆಂದಿದೆ. ಇದಾದಮೇಲೆ ಇದನ್ನು ಲಟ್ಟಿಸ್ಲಿಕ್ಕೆ ಆಗಬೇಕಲ್ಲ, ಸೊ ಅದಕ್ಕೆ ಎಡಿಷ್ನಲ್ ಆಗಿ ನಾವು ಈಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊತ ಅದು ಹದಕ್ಕೆ ತೊಗೊಂಬರಬೇಕು. ಸೊ ಎಕ್ಸ್ಟ್ರಾ ಗೋಧಿ ಹುಡಿಯನ್ನು ಹಾಕ್ತಾ ಇದನ್ನು ನೀಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ನೀಟಾಗಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಡಫನ್ನು. ಸೊ ಇದು ಹಿಟ್ಟು ಒಂದು ಸ್ವಲ್ಪ ಸ್ಮೂತಾಗಿ ಬರುವ ಥರನೇ ನಾವು ಹದ ಮಾಡ್ಕೋಬೇಕು. ಸೊ ಇದು ರೆಡಿ ಆಗಿಂದ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 10 ನಿಮಿಷ ಹಾಗೆ ತೆಗೆದಿಡಬೇಕು. ಇಲ್ಲಿ ನೋಡ್ಬೋದು ನೀವು, ನೀಟಾಗಿ ರೆಡಿಯಾಗಿದೆ ನಮ್ಮದು ಹಿಟ್ಟು. ಸೊ ಇದಾದಮೇಲೆ ಇದನ್ನು ತೆಕ್ಕೊಂಡು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಸೊ ಅರ್ಧ ಲಟ್ಟಿಸ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಲಟ್ಟಿಸ್ಕೊತಾ ಇದ್ದೇನೆ. ಅರ್ಧ ಲಟ್ಟಿಸ್ಕೊಂಡು ಅದರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಅದರ ಮೇಲೆ ನಾವು ಗೋಧಿ ಹಿಟ್ಟನ್ನು ಆಡಿಸ್ಕೊಂಡು ಸ್ವಲ್ಪ ಅದನ್ನು ಮಡ್ಚ್ಕೋಬೇಕು. ಮಡ್ಚಿಂದ ನಾವು ಹಾಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ಆಗಿಂದ ನಾವು ಅದನ್ನು ಲಟ್ಟಿಸ್ಕೋಬೇಕು. ಯಾವ ಥರ ಲಟ್ಟಿಸೋದು ಅಂತ ತೋರಿಸ್ತೀನಿ ನಾನು. ಇಲ್ಲ ನೋಡಿ, ನಾನು ಆಯಿಲ್ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಮೇಲೆ ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ಮತ್ತು ರೌಂಡಾಗಿ ಬರಲಿಕ್ಕೋಸ್ಕರ ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ಸೊ ಪರೋಟ ರೀತಿಯಲ್ಲಿ ಒಂದು ಸ್ವಲ್ಪ ಇದನ್ನೇ 4-5 ಸಲ ಮೆಥಡ್ ಫಾಲೋ ಮಾಡಿದರೆ ಸೊ ನೀಟಾಗಿ ಬರ್ತದೆ. ನಾನು ಒಂದೇ ಸಲ ಮಾಡ್ಕೊಂಡಿದ್ದೇನೆ ಆ ಥರ. ಇಲ್ಲಿ ನೋಡ್ಬೋದು ನೀವು, ನಾನು ಇನ್ನೊಂದು ಈ ಥರ ರೆಡಿ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ. ಸೊ ಹಾಗೆ ರೋಲ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ತೆಗೆದಿಡುವಂಥದ್ದು. ಈಗೆಲ್ಲ ಈ ರೀತಿ ಮಾಡಿಟ್ಕೊಂಡ್ಮೇಲೆ ಒಂದು 10 ನಿಮಿಷ ಆದಮೇಲೆ ಸೊ ಒಂದೊಂದನ್ನೇ ಹಾಗೆ ತಗೊಂಡು ಸ್ವಲ್ಪ ಹಿಟ್ಟಲ್ಲಿ ಅದ್ದಿ ಸೊ ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ಸೊ ಕಾದಿರೋ ಹಂಚಿನ ಮೇಲೆ ಹಾಕ್ಕೊಂಡು ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸೊ ನಮಗೆ ಸಿಂಪಲ್ ಪರೋಟ ರೆಡಿ ಆಗ್ತದೆ. ನೋಡಿ, ಇದರೆಲ್ಲ ಸಿಂಪಲ್ಲಾಗಿ ಗೋಧಿ ಹಿಟ್ಟಿನಿಂದ ಪರೋಟ ಮಾಡೋದು ಹೇಗೆ ಅಂತ ಇದರಲ್ಲಿ ಒಂದು 2-3 ಲೇಯರ್ಸ್ ಥರ ನನಗೆ ಬಂದಿದ್ದಾವೆ ನೀಟಾಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.